ಒಂದಾನೊಂದು ಕಾಲದಲ್ಲಿ ಒಬ್ಬ ಮಹಾನ್ ಸನ್ಯಾಸಿ ತಮ್ಮ ಜೀವನದ ಅಂತಿಮ ಹಾಸಿಗೆಯ ಮೇಲೆ ಮಲಗಿದ್ದರು. ಪ್ರಾಣ ಬಿಟ್ಟುಕೊಳ್ಳುವ ಮುನ್ನ ಅವರು ತಮ್ಮ ಯುವ ಶಿಷ್ಯನಾದ ಉತ್ತರಾಧಿಕಾರಿಯನ್ನು ಕರೆದು ಹೇಳಿದರು, ಒಂದು ವಸ್ತುವನ್ನು ಜೀವಿತದಲ್ಲಿ ಎಂದಿಗೂ ಅನುಮತಿಸಬೇಡ, ಬೆಕ್ಕನ್ನು ಅಂತೂ ಹೇಳಿ ಅವರು ತಮ್ಮ ಕೊನೆಯ ಉಸಿರನ್ನು ಬಿಟ್ಟರು. ಗೌರವನೀಯ ಸನ್ಯಾಸಿಯ ಕೊನೆಯ ಮಾತುಗಳನ್ನು ಕೇಳಲು ದೊಡ್ಡ ಗುಂಪೊಂದು ಸೇರಿತ್ತು. ಇಷ್ಟೊಂದು ವಿಚಿತ್ರವಾದ ಮಾತುಗಳನ್ನು ಕೇಳಿ ಎಲ್ಲರೂ ಆಶ್ಚರ್ಯಚಕಿತರಾದರು. ಯುವ ಶಿಷ್ಯನಿಗೂ ಅರ್ಥವಾಗಲಿಲ್ಲ. ಬೆಕ್ಕು ನನ್ನ ಜೀವನಕ್ಕೆ ಬಂದರೆ ಏನಾಗುತ್ತದೆ? ಚಿಂತಿಸಿದ. ಮಹಾನ್ ಸನ್ಯಾಸಿಯನ್ನು ವಿಧಿವಿಧಾನಗಳೊಂದಿಗೆ ದಹನ ಮಾಡಲಾಯಿತು. ಆದರೆ ಯುವ ಶಿಷ್ಯನ ಮನಸ್ಸಿನಲ್ಲಿ ಆ ಪ್ರಶ್ನೆ ಕಾಡುತ್ತಿತ್ತು. ಅವರ ಮಾತಿನ ಆಳವಾದ ಅರ್ಥ ಏನು? ಆ ಆಶ್ರಮದಲ್ಲಿ ಇನ್ನೊಬ್ಬ ವಯೋವೃದ್ಧ ಸನ್ಯಾಸಿ ಇದ್ದ. ಅವರು ಗುರುವರ್ಯರ ದೀರ್ಘಕಾಲದ ಸಹವಾಸಿಯಾಗಿದ್ದರು. ಜ್ಞಾನಿಗಳು, ಧರ್ಮನಿಷ್ಠರೂ ಆಗಿದ್ದರು. ವಯಸ್ಸಿನ ಕಾರಣದಿಂದ ಅವರನ್ನು ಉತ್ತರಾಧಿಕಾರಿಯಾಗಿ ಆಯ್ಕೆ ಮಾಡಲಾಗಲಿಲ್ಲ. ಯುವ ಸನ್ಯಾಸಿ ದಿನಗಳ ಕಾಲ ಚಿಂತಾಗ್ರಸ್ತನಾಗಿರುವುದನ್ನು ಗಮನಿಸಿದ ಹಿರಿಯ ಸನ್ಯಾಸಿ ಅವನ ಬಳಿ ಬಂದು ಕೇಳಿದರು, ಏನು ಕಾಡುತ್ತಿದೆ? ಏಕೆ ಇಷ್ಟು ಮೌನ? ಯುವ ಸನ್ಯಾಸಿ ಹೇಳಿದರು, ಗುರುವಿನ ಕೊನೆಯ ಮಾತು, ಬೆಕ್ಕನ್ನು ಜೀವನಕ್ಕೆ ಬಿಡಬೇಡ. ಇದರ ಅರ್ಥವೇ ನನಗೆ ಅರ್ಥವಾಗುತ್ತಿಲ್ಲ. ಹಿರಿಯ ಸನ್ಯಾಸಿ ಮಂದಹಾಸ ಮಾಡಿ ಹೇಳಿದರು, ಅದಕ್ಕೆ ಹಿಂದೊಂದು ದೀರ್ಘ ಕಥೆ ಇದೆ. ಮತ್ತು ಅವರು ಕಥೆಯನ್ನು ಹೇಳಲು ಆರಂಭಿಸಿದರು. ಬಹಳ ವರ್ಷಗಳ ಹಿಂದೆ ಮಹಾನ್ ಗುರು ಯುವಕರಾಗಿದ್ದಾಗ ಅವರು ಗೃಹತ್ಯಾಗ ಮಾಡಿ ಸತ್ಯದ ಹುಡುಕಾಟಕ್ಕೆ ಹೊರಟರು. ಆನೆಕ ಮರಗಳ ಮಧ್ಯೆ ಇರುವ ಒಂದು ಸಣ್ಣ ಹಳ್ಳಿಯ ಬಳಿ ಅವರು ವಾಸಿಸಲು ತೊಡಗಿದರು. ಪ್ರತಿನಿತ್ಯ ಹಳ್ಳಿಗೆ ಭಿಕ್ಷೆಗಾಗಿ ಹೋಗುತ್ತಿದ್ದರು. ಹಳ್ಳಿಯವರು ಸಂತಸಪಟ್ಟರು. ತಮ್ಮ ಹಳ್ಳಿಯಲ್ಲಿ ಒಬ್ಬ ಸನ್ಯಾಸಿ ಇದ್ದಾನೆ ಎಂದು. ಗೌರವದಿಂದ ಅವರಿಗೆ ಒಂದು ಚಿಕ್ಕ ಮನೆಯನ್ನು ಕಟ್ಟಿಕೊಟ್ಟರು. ಆದರೆ ಒಂದು ಸಮಸ್ಯೆ ಶುರುವಾಯಿತು. ಇಲಿಗಳು ಅವರ ಬಟ್ಟೆಗಳನ್ನು ಕಚ್ಚುತ್ತಿದ್ದವು. ಸನ್ಯಾಸಿ ತಮ್ಮ ಕಷ್ಟವನ್ನು ಹಳ್ಳಿಯವರಿಗೆ ತಿಳಿಸಿದರು. ಒಬ್ಬ ಹಳ್ಳಿಯವನು ಹೇಳಿದರು, ಸ್ವಾಮೀಜಿ, ಒಂದು ಬೆಕ್ಕನ್ನು ಇಟ್ಟುಕೊಳ್ಳಿ, ಸಮಸ್ಯೆ ತಾನೇ ಸರಿಯಾಗುತ್ತದೆ ಎಂದು. ಸನ್ಯಾಸಿಗೆ ಆ ಯೋಚನೆ ಒಳ್ಳೆಯದಾಗಿ ತೋಚಿತು. ಹಳ್ಳಿಯವರು ಒಂದು ಬೆಕ್ಕನ್ನು ಕೊಟ್ಟರು. ಬೆಕ್ಕು ಇಲಿಗಳನ್ನು ಓಡಿಸಿತು. ಸಮಸ್ಯೆ ಮುಗಿದಂತೆ ಕಂಡಿತು. ಆದರೆ ಹೊಸ ಸಮಸ್ಯೆ ಬಂತು. ಬೆಕ್ಕಿಗೆ ಹಾಲು ಕೊಡಬೇಕು. ಅದಕ್ಕಾಗಿ ಸನ್ಯಾಸಿ ದಿನಕ್ಕೆ ಹಲವು ಬಾರಿ ಹಳ್ಳಿಗೆ ಹೋಗಬೇಕಾಯಿತು. ಅವರು ಮತ್ತೆ ಸಮಸ್ಯೆಯನ್ನು ತಿಳಿಸಿದಾಗ ಹಳ್ಳಿಯವರು ಹೇಳಿದರು, ನೀವು ಒಂದು ಹಸುವನ್ನು ಇಟ್ಟುಕೊಳ್ಳಿ ಸ್ವಾಮೀಜಿ, ಹಾಲು ಸಿಗುತ್ತದೆ, ಬೆಕ್ಕಿಗೂ ನಿಮಗೋ ಕೂಡ ಎಂದು ಹೇಳಿದರು. ಸನ್ಯಾಸಿಯವರು ಒಪ್ಪಿಕೊಂಡರು. ಆದರೆ ಹಸುಗೆ ಹುಲ್ಲು ಬೇಕು, ನೀರು ಬೇಕು, ನೋಡಿಕೊಳ್ಳಬೇಕಾದ ಅನೇಕ ಕೆಲಸಗಳು. ಸನ್ಯಾಸಿಯ ಧ್ಯಾನದ ಸಮಯವೆಲ್ಲ ನಾಶವಾಗತೊಡಗಿತು. ಸನ್ಯಾಸಿಯವರು ಮತ್ತೆ ಸಮಸ್ಯೆಯನ್ನು ಹಳ್ಳಿಯವರ ಮುಂದೆ ತಿಳಿಸಿದರು. ಆಗ ಹಳ್ಳಿಯವರು ಮತ್ತೆ ಪರಿಹಾರ ನೀಡಿದರು. ನಮ್ಮ ಹಳ್ಳಿಯಲ್ಲೊಬ್ಬ ವಿಧವೆ ಇದ್ದಾಳೆ. ಅವಳಿಗೆ ಯಾರೂ ಇಲ್ಲ. ಅವಳು ನಿಮಗೆ ಸೇವೆ ಮಾಡುವಲ್ಲಿ ಸಂತೋಷಪಡುತ್ತಾಳೆ. ಅವಳು ಹಸುವನ್ನು ನೋಡಿಕೊಳ್ಳುತ್ತಾಳೆ ಹಾಗೂ ನಿಮ್ಮ ಮನೆಯನ್ನು ನೋಡಿಕೊಳ್ಳುತ್ತಾಳೆ ಎಂದರು. ಸನ್ಯಾಸಿಗೆ ಇದಲ್ಲೂ ತಪ್ಪೇನೂ ಕಂಡಿಲ್ಲ. ಹಳ್ಳಿಯ ಜನರು ವಿಧವೆಯನ್ನು ಒಪ್ಪಿಸಿದರು. ನಂತರ ವಿಧವೆ ಆಶ್ರಮದ ಬಳಿಯ ಮನೆಗೆ ಸ್ಥಳಾಂತರವಾಯಿತು. ಮನೆ, ಹಸು, ಬೆಕ್ಕು ಎಲ್ಲಾ ಜವಾಬ್ದಾರಿಗಳನ್ನು ನೋಡಿಕೊಳ್ಳುತ್ತಿದ್ದಳು. ಆಹಾರವನ್ನು ರುಚಿಯಾಗಿ ಮಾಡುತ್ತಿದ್ದಳು. ಸನ್ಯಾಸಿ ಅವಳ ಜಮೀನು ಕೆಲಸದ ಪರಿಶ್ರಮ ನೋಡಿ ಅಲ್ಲಿ ಸಹಾಯ ಮಾಡತೊಡಗಿದರು. ದಿನಗಳು ಕಳೆಯುತ್ತಾ ಸನ್ಯಾಸಿಯ ಸಹಕಾರ ಸ್ನೇಹವಾಯಿತು. ಸ್ನೇಹ ಆತ್ಮೀಯತೆಯಾಯಿತು. ಒಳಗುಪ್ತ ಪ್ರೀತಿ ಬೆಳೆಯಿತು. ಒಂದು ದಿನ ವಿಧವೆ ಗರ್ಭವತಿಯಾದಳು. ಮಗುವು ಜನಿಸಿತು. ಜನ್ಮಾಂತರದ ಸತ್ಯ ಹುಡುಕುತ್ತಿದ್ದ ಸನ್ಯಾಸಿ ಈಗ ಮಗುವಿನ ತಂದೆಯಾದ. ಸನ್ಯಾಸಿ ಹೆಂಡತಿ ಮಗು ಪೋಷಣೆಗೆ ಜಮೀನು ಕೆಲಸ ಪ್ರಾರಂಭಿಸಿದ. ಒಂದು ದಿನ ಸನ್ಯಾಸಿ ಕುಳಿತು ಯೋಚಿಸತೊಡಗಿದ. ತಾನು ಮತ್ತೆ ಗೃಹಸ್ಥನಾದ ಎಂಬುದನ್ನು ಅರಿತು ಬೆಚ್ಚಿಬಿದ್ದರು. ಸನ್ಯಾಸಿಯು ತಮ್ಮಲ್ಲಿ ತಾವೇ ಪ್ರಶ್ನಿಸಿದರು, ನಾನು ಲೋಕತ್ಯಾಗ ಮಾಡಿದ್ದೆ, ಆದರೆ ಮತ್ತೆ ಅದೇ ಲೋಕಕ್ಕೆ ತಿರುಗಿ ಬಂದಿದ್ದೇನೆ. ನಂತರ ಅವರು ಆಳವಾಗಿ ಯೋಚಿಸಿದಾಗ ತಿಳಿದುಬಂತು, ಇದು ಎಲ್ಲವೂ ಒಂದು ಚಿಕ್ಕ ಬೆಕ್ಕಿನಿಂದ ಆರಂಭವಾಗಿತ್ತು ಎಂದು. ಕಥೆಯು ಮುಗಿದ ನಂತರ ಹಿರಿಯ ಸನ್ಯಾಸಿ ಯುವ ಉತ್ತರಾಧಿಕಾರಿಗೆ ಹೀಗೆ ಹೇಳಿದರು, ಗುರುಗಳ ಪ್ರಕಾರ ಬೆಕ್ಕನ್ನು ಜೀವನಕ್ಕೆ ಬಿಡಬೇಡ ಎಂಬ ಮಾತಿನ ಅರ್ಥ ಒಂದು ಚಿಕ್ಕ ಮನೋವಿಕಾರ, ಒಂದು ಚಿಕ್ಕ ಸುಖ, ಒಂದು ಚಿಕ್ಕ ದುರಾಶೆ. ಅವನ್ನು ಮೊದಲು ಅಂಗೀಕರಿಸಿದರೆ ಅದು ನಿಧಾನವಾಗಿ ನಿನ್ನ ಜೀವನವನ್ನೇ ಹಿಡಿದುಬಿಡುತ್ತದೆ. ಇದರಿಂದ ಜೀವನವೇ ನಾಶವಾಗುತ್ತದೆ ಎಂದು ಹಿರಿಯ ಸನ್ಯಾಸಿ ತಿಳಿಸಿದರು. ಸ್ನೇಹಿತರೆ, ಈ ಕಥೆಯಿಂದಾಗಿ ನಾವು ತಿಳಿಯುವುದೇನೆಂದರೆ ನಮ್ಮ ಜೀವನವು ಹೀಗೇ ಇದೆ. ನಾವು ತಿಳಿದೇ ತಪ್ಪು ಪ್ರವೃತ್ತಿಗೆ ಒಮ್ಮೆಯಾದರೂ ಅವಕಾಶ ಕೊಡುತ್ತೇವೆ, ಈ ಬಾರಿಯಷ್ಟೇ ಎಂದು. ಆದರೆ ಅದೇ ಕ್ಷಣದಿಂದ ಮನಸ್ಸು ನಮ್ಮ ಮೇಲೆ ಅಧಿಕಾರ ಕಸರತ್ತು ಆರಂಭಿಸುತ್ತದೆ. ಕೆಟ್ಟ ವಿಡಿಯೋಗಳನ್ನು ನೋಡುವುದು, ಅನಾರೋಗ್ಯಕರ ಆಹಾರ ಸೇವಿಸುವುದು, ಆಲಸ್ಯ,
ಮದ್ಯಪಾನ, ಸೋಷಿಯಲ್ ಮೀಡಿಯಾ ವ್ಯಸನ ಇವೆಲ್ಲವನ್ನೂ ಕೂಡ ಕೇವಲ ಒಂದೇ ಸಲ ಎಂದು ಪ್ರಯತ್ನಿಸುವುದರಿಂದ ಆರಂಭವಾಗುತ್ತವೆ ಹಾಗೂ ಇವುಗಳು ಮನುಷ್ಯನನ್ನು ವಿನಾಶಕ್ಕೆ ಸದ್ದಿಲ್ಲದ ಹಾಗೆ ಕೊಂಡೊಯ್ಯುತ್ತವೆ. ಸ್ನೇಹಿತರೆ, ನಮ್ಮ ಮನಸ್ಸು ನಿಯಂತ್ರಣದಲ್ಲಿ ಇದ್ದರೆ ಅದು ಸ್ನೇಹಿತ, ನಿಯಂತ್ರಣ ತಪ್ಪಿದರೆ ಅದು ಶತ್ರು. ಮನೆಯೊಳಗೆ ಬೆಕ್ಕು ಬಿಟ್ಟರೆ ಅದು ಹೇಗೆ ಎಲ್ಲೆಡೆ ಓಡಾಡುತ್ತದೆಯೋ, ಮನಸ್ಸಿನೊಳಗೆ ವ್ಯಸನ, ಅಲಸು, ಪ್ರಲೋಭನೆ ಬಿಟ್ಟರೂ ನಮ್ಮ ಮನಸ್ಸುಗಳು ಕೂಡ ಅದೇ ಆಗುತ್ತದೆ. ಮನಸ್ಸು ಸ್ಟೀರಿಂಗ್ ಇಲ್ಲದ ಕಾರಿನಂತೆ, ವೇಗ ಇದ್ದರೂ ದಿಕ್ಕಿಲ್ಲ, ಅದು ಅಪಾಯಕರ. ಆದ್ದರಿಂದ ಮನಸ್ಸಿನ ಬೆಕ್ಕುಗೆ ಸ್ಥಳ ಕೊಡಬೇಡಿ. ಒಮ್ಮೆ ಒಳಬಿಟ್ಟರೆ ಇಡೀ ಜೀವನವನ್ನೇ ಕಬಳಿಸುತ್ತದೆ.